ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಈ 3 ಮಿಸ್ಟೇಕ್ ಖಂಡಿತ ಮಾಡ್ತಾನೆ ಇರ್ತೀರ. ಮೊದಲನೇದು ಬಂದು ಬರೀ ಚಪಾತಿನ ತಿನ್ನೋದು. ಸೊ ದಯವಿಟ್ಟು ಚಪಾತಿನ ತಿನ್ನಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಮ ಬಾಡಿಗೆ ಬರೀ ಚಪಾತಿನ ಕೊಡೋದ್ರಿಂದ ಸೊ ಡೈಜೆಸ್ಟಿವ್ ಪ್ರಾಬ್ಲಮ್ ಆಗಬಹುದು, ಜೊತೆಗೆ ವೆಯ್ಟ್ ಲಾಸು ಆಗದೇ ಇರ್ಬೋದು, ಅಥವಾ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಇದರಿಂದನೂ ನೀವು ವೆಯ್ಟ್ ಲಾಸ್ ಆಗ್ದಂಗೆ ಹೋಗ್ತೀರಾ. ಅದಕ್ಕೆ ತುಂಬ ಜನ ಬರೀ ಚಪಾತಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗೋದಿಲ್ಲ. ಎರಡನೇದು ಬಂದು ಬರೀ ಜೇನುತುಪ್ಪ ಬಿಸಿನೀರು, ಬರೀ ಡೈಲಿ ಜೇನುತುಪ್ಪ ಬಿಸಿನೀರು ಕುಡಿಯೋದ್ರಿಂದ ಸೊ ಜೇನುತುಪ್ಪ ಅನ್ನೋದು ಒಂದು ಕ್ಯಾಲೋರಿ ವೈಸ್ ಜಾಸ್ತಿ ಇರೋದ್ರಿಂದ ನೀವು ವೆಯ್ಟ್ ಲಾಸ್ ಆಗೋದು ಕಷ್ಟ ಆಗ್ಬೋದು. ಜೊತೆಗೆ ಅದು ಕುಡಿಯೋದ್ರಿಂದ ಯಾವುದೇ ರೀತಿ ವೆಯ್ಟ್ ಲಾಸ್ ಆಗಲಿ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದಾಗಲಿ ಯಾವುದೇ ಸೈನ್ಸಲ್ಲೂ ಬರ್ತಿಲ್ಲ. ಸೊ ಅದು ನೀವು ಫಾಲೋ ಮಾಡ್ತಾನೆ ಇರ್ತೀರ. ಮಿಸ್ಟೇಕ್ ನಂಬರ್ 2. ಸೊ ಮಿಸ್ಟೇಕ್ ನಂಬರ್ 3, ತುಂಬ ಜನ ತಿಂಡಿನ ಸ್ಕಿಪ್ ಮಾಡ್ತೀರಾ ಅಥವಾ ಊಟನೇ ಮಾಡದೇ ಇರೋದು. ಸೊ ಇದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ಇದರಿಂದ ವೆಯ್ಟ್ ಲಾಸ್ ಅಂತೂ ಖಂಡಿತ ಆಗೋದಿಲ್ಲ. ಇದರಿಂದ ನಿಮ್ಮ ಆರೋಗ್ಯ ಹದಗೆಡುತ್ತೆ. ಯಾಕಂದರೆ ನಿಮ್ಮ ಬಾಡಿಗೆ ಯಾವುದೇ ಪ್ರಮಾಣದ ನ್ಯೂಟ್ರಿಷನ್ ಸಿಗದೆ ನೀವು ಬರೀ ಊಟನ ಸ್ಕಿಪ್ ಮಾಡೋದು ತಿನ್ನೋದ್ರಲ್ಲೇ ಸಿಗ್ತಿಲ್ಲ ಅಂತಂದರೆ ಊಟನೇ ಮಿಸ್ ಮಾಡ್ತಿದ್ರೆ ಸೊ ಇದರಿಂದ ನಿಮ್ಮ ಬಾಡಿಲಿ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ. ಸೊ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ನಿಮ್ಮ ಬಾಡಿಲಿ ಕೊರತೆ ಸ್ಟಾರ್ಟ್ ಆಗಿ ಕಾಯಿಲೆನೂ ಬರಬಹುದು, ಗೊತ್ತಿಲ್ಲ. ಆದರೆ ಇದರಿಂದ ತೂಕ ಅಂತೂ ಕಮ್ಮಿ ಅಂತೂ ಖಂಡಿತ ಆಗೋದಿಲ್ಲ. ಸೊ ಈ 3 ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಹೇಗೆ ವೆಯ್ಟ್ ಲಾಸ್ ಮಾಡೋದು? ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ? ಹಾಗಿದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಾಕಷ್ಟು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ. ಆ ವೀಡಿಯೋಸ್ ಎಲ್ಲ ನೋಡಿ, ಓಕೆನಾ?